ಹಿಂದೆ ನನ್ನ ಗರ್ಲ್ ಫ್ರೆಂಡ್ ಅವಳೆ. ಬಟ್ ಆದರೆ ಅವಳು ಈ ಒಂದು ನೇಚರಲ್ಲಿ ಒಂದು ಹುಡುಗಿ ಜೊತೆ ಬುಲೆಟಲ್ಲಿ ಒಯ್ತಾ ಇದ್ರೆ ಏನು ಸಖತ್ತಾಗಿರ್ತದೆ. ಅವಳಿಗೆ ಸ್ವಲ್ಪ ಗಾಬರಿ ಆಗ್ಬಿಡ್ತಾಳೆ, ಹುಡುಗಿರಲ್ವಾ, ಹಂಗೇನೆ ಸ್ವಲ್ಪ ಸಖತ್ತಾಗೈತೆ ಅಲ್ವೇ. ಎಲ್ಲ ರೆಡಿ ಆಯ್ತವ್ರೆ ಪಂಚೆ ಹಾಕೊಂಡು ಅದರ ಒಳಗಡೆ ಹೋಗೋಕ್ಕೆ. ನಾನು ನಿನ್ನ ಕಣ್ಣೊಳಗೆ ಮಾಯ ಕನ್ನಡಿ ನೋಡಿರುವೆ, ನನ್ನನ್ನು ಬರಸೆಳೆಯುವ ಕಲೆ ನಿನ್ನದು. ಹೇ ಯಾವ ಜನುಮದ ಸಂಗಾತಿ, ಈಗಲೂ ಸಹ ಜೊತೆಗಾತಿ, ಅದ್ಭುತ ಈ ಅತಿಶಯ ನಾ ತಾಳೆನು. ನಾನು ಬಡವ ಬದುಕಿನಲಿ ಸಾಹು ಸೇರ್ಸಲ್ಲ, ರೂಮ್ ಮಾಡಕ್ಕೆ ಇರಬೇಕು ಅಂತ ಹುಷಾರಾಗಿ ಹೋಗಿದ್ದು ಹುಷಾರಾಗಿ ಬರ್ಬೇಕು. ನಮ್ಮ ಅಪ್ಪ ಸ್ಟಾರ್ಟಿಂಗ್ ಗಾಡಿನಲ್ಲಿ ಬೇಡ ಅಂದ್ರು, ಆಮೇಲೆ ಓಪನ್ ಮಾಡಿಲ್ಲ. ಗೈಸ್ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ಇವಾಗ ನಾವು ಬಂದಿದ್ದೆ ನೈಟ್ 12:30 ಆಗಿತ್ತು. ಇವಾಗ ಈ ಒಂದು ಜಾಗದಲ್ಲಿ ಉಳ್ಕೊಂಡಿದ್ದು. ಜಾಗ ಏನು ಅಷ್ಟೊಂದು ಏನು ಚೆನ್ನಾಗಿಲ್ಲ, ಬಸ್ತಿಯ ನಿದ್ದೆಗೆ ಚೆನ್ನಾಗಿತ್ತು. ಇವಾಗ ನಿದ್ದೆಗಣ್ಣು ಇನ್ನೂ ಕಣ್ಣೆಲ್ಲ ರೆಡ್ಡಾಗೈತೆ, ಬೇಕಾದ್ರೆ ನೋಡಿ. ಅದಕ್ಕೆ ಮಾತಾಡೋಕೆ ಒಂಥರ ಆಯ್ತೈತೆ. ಈಗೆಲ್ಲ ರೆಡಿ ಆಯ್ತವ್ರೆ ಪಂಚೆ ಹಾಕೊಂಡು ಅದರ ಒಳಗಡೆ ಹೋಗೋಕ್ಕೆ, ದರ್ಶನ ಮಾಡೋಕ್ಕೆ. ಸೊ ಬನ್ನಿ ಎಲ್ಲರೂ ಮಾತಾಡ್ಸೋದು ಒಂದು ಕಡೆಯಿಂದ, ಓಕೆನಾ? ಮಾತಾಡ ಸ್ಮೆಲ್ ಮಾಡ್ಕೊ ಉಲ್ಲಾಸ್. ವಂಶೇ ವಂಶೇ ಭಯ್ಯ ಏನು ಇಷ್ಟೊಂದು ರಶ್ ಐತೆ ಇವಾಗ. ಎಲ್ಲಿ ಹೋಗೋದು ಭಯ್ಯ? ಬೆಳಗ್ಗೆ 6 ಗಂಟೆಗೆ ಎದ್ದು, ಇನ್ನೂ ದೂರ ಹೋಗ್ಬೇಕಾ? ಬೆಳಗ್ಗೆ 6 ಗಂಟೆಗೆ ಎದ್ದು 7 ಗಂಟೆಗೆ ಮುಖ ತೊಳೆದು 7:15 ಹೊರಟಿ ಇವಾಗ ಲೈನಲ್ಲಿ ಹೋಗ್ತಾ ಇದ್ದೀವಿ. ಸೊ ನಾ ಏನು ಹೇಳೋದಪ್ಪ ಅಂದರೆ, ದರ್ಶನ ಮಾಡಿ ನಾಷ್ಟ ಮಾಡಿ ಇನ್ನೊಂದಷ್ಟು ಪ್ಲೇಸ್ ನೋಡ್ಕೊಂಡು ನಾವು ಮೈಸೂರಿಗೆ ಹೊಡ್ತೀವಿ ಗೈಸ್. ಇದು ಬ್ಲಾಗ್ ತುಂಬ ಬರುತ್ತೆ, ಸೊ ಸ್ಕಿಪ್ ಮಾಡಿದೆ ನೋಡಿ. A few moments later. ಏನಿಲ್ಲ ಲೋ ಮಾತಾಡ ಲೋ ವಂಶಿ. ಉಲ್ಲಾಸ್ ಉಲ್ಲಾಸ್ ಕ್ಯೂಟ್ ನನ್ನ ಮಗನೇ. ತರುಣ ಮಾತಾಡ, ಸ್ಮೈಲ್ ಮಾಡ. ಹಿಂದಕ್ಕೆ ಹೋಗಿ ಬೈಂದು ಕಾಣಿಸ್ಬೇಕು ಭಯ್ಯ. ನಂಗೆ ಕರಿಬೇಡ ಸೈಡ. ದುಃಖಿನಲಿ ಸಾಹುಕಾರ ಪ್ರೀತಿಯಲಿ, ನೀನೇ ನನ್ನ ನಾಡಿಯಲಿ ಜೀವ ಎಂದಿಗೂ, ನೀನೇ ನನ್ನ ನಾಡಿಯಲಿ
ಕೋಟಿ ಕಾಲಲಿ ಕಾದು ನಿಂತಿದೆ ಭೂಮಿಗೆ ಬರಲು ನನ್ನೊಳಗೊಳಗೆ ಒಲವಿನ ಯೋಗ ತುದಿಗಾಲಲಿ ನಿಂತು ಕಾದಿದೆ ಚಿಮ್ಮುತ್ತ ಬರಲು ಕಾವ್ಯ ಕುಸುರಿ ಗೊತ್ತಿಲ್ಲ ಹಾಡುಗಾರ ನಾನಲ್ಲ ನಿನ್ನೆ ಸೊ ಗೈಸ್, ಬೆಳಗ್ಗೆಯಿಂದ ಮಾತಾಡೋಕ್ಕಾಗಿರಲಿಲ್ಲ. ಇವಾಗ ಮಾತಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಮಾತಾಡೋವಂಥ ಸಿಚುವೇಶನ್ ಎಲ್ಲೂ ಬರಲಿಲ್ಲ. ಅದಕ್ಕೇ ಏನಪ್ಪ ಅಂದರೆ ನಮ್ಮದು ಪ್ಲ್ಯಾನಿಂಗು ಬೇರೆ ಇತ್ತು. ಯಾವುದೋ ಒಂದಷ್ಟು ವ್ಯೂ ಪಾಯಿಂಟು ಮತ್ತು ಒಂದಷ್ಟು ಕಡೆ ಹೋಗಬೇಕು ಅಂತ. ಕೆಲವೊಂದಷ್ಟು ಕಾರಣಾಂತರಗಳಿಂದ ಎಲ್ಲ ಕ್ಯಾನ್ಸಲ್ ಆಗಿ ಬಂದಿರೋ ವೇಳೆ ಕೂಡ ಹೋಯ್ತಾ ಇದ್ದೀವಿ ಇವಾಗ. ಸೊ ನಾವು ಬಂದಿದ್ದು ನೈಟ್ ಆಗಿರೋದ್ರಿಂದ ಇದೇನು ಕಾಣಿಸಿರಲಿಲ್ಲ ಈ ಕಡೆ ವ್ಯೂಸ್ ಏನಿದೆ. ಸೊ ಇವಾಗ ಈ ವ್ಯೂಸ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಫುಲ್ ಚಿಲ್ಲಾಗಿ ಹೋಯ್ತಾ ಇದ್ದೀವಿ. ನನ್ನ ಹಿಂದೆ ನನ್ನ ಗರ್ಲ್ ಫ್ರೆಂಡ್ ಅವಳೆ. ಬಟ್ ಆದರೆ ಅವಳ ಮುಖ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅವ್ರ ಅಪ್ಪ ಅಮ್ಮಗೆ ಸ್ವಲ್ಪ ಮುಖ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ. ನನ್ನ ಗರ್ಲ್ ಫ್ರೆಂಡ್ ಇವಾಗ ವೀಡಿಯೋ ಮಾಡಿದ್ದಾರೆ. ಇದು ನಮ್ಮ ಅಪ್ಪ ಅಮ್ಮ ನೋಡ್ತಾರೆ, ಪಕ್ಕ ಹೊಡಿತಾರೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ನಿಜ ಹೇಳ್ಬೇಕು. ನಾನು ಹೇಳಿದ್ರಲ್ಲಿ 100 ಸತ್ಯ ಅಲ್ಲ. ಮತ್ತು ಇನ್ನೊಂದೇನಂದರೆ ಈಗ ನಾವು ಆಗ್ತಾ ಇರೋದು ನಮ್ಮ ಬಾಸ್ ಕಿಚ್ಚ ಬಾಸ್ ಅವ್ರದ್ದು ಒಂದು ಫಿಲಮ್ಮು ಮುಸ್ಸಂಜೆ ಮಾತಲ್ಲ ಜಸ್ಟ್ ಮಾತಲ್ಲಿ ಆ ಒಂದು ಪಿಕ್ಚರಲ್ಲಿ ಒಂದು ಸೀನ್ ಕ್ಯಾಪ್ಚರ್ ಮಾಡವ್ರೆ. ಸೊ ಆ ಒಂದು ಜಾಗಕ್ಕೆ ಹೋಗ್ತಾ ಇದೀವಿ ಇವಾಗ. ಅಲ್ಲೊಂದು ವ್ಯೂನ ತಗೊಳಕ್ಕೋಸ್ಕರ ಅಲ್ಲಿಗೆ ಹೋದಾಗ ಆಲ್ಮೋಸ್ಟ್ ಎಲ್ಲರೂ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಎಲ್ಲರಿಗೂ ಕ್ಯಾಮ್ರಾ ಜಾಸ್ತಿ. ಬನ್ನಿ, ಹೋಯ್ತಾ ಇದೇ ರೀತಿ ಮಾತುಕತೆ ಜೊತೆಗೆ ಹೋಗೋಣ. ಒಳ್ಳೆ ಫೀಲ್ ಇದೆ, ಗಾಡಿ ಹೋಗ್ತಾ ಇರ್ಬೇಕು. ಅದು ರಾಯಲ್ ಎನ್ಫೀಲ್ಡು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಬಟ್ ಗಾಡಿ ನುಗ್ಗಲ್ಲ ಗೈಸ್, ಗೊತ್ತು ಆನೆ ಗೊತ್ತು ಗೈಸ್. ಇವಾಗ ನನ್ನ ಗರ್ಲ್ ಫ್ರೆಂಡು ಗಾಡಿ ಓಡಿಸ್ತಾವಳೆ, ಅದಕ್ಕೋಸ್ಕರ ನಾನು ಹಿಂದೆ ಕೂತಿದ್ದೀನಿ ಇವಾಗ. ಬ್ಯಾಗ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಗಾಡೀಲಿ, ಅದು ಈ ಒಂದು ನೇಚರಲ್ಲಿ ಒಂದು ಹುಡುಗಿ ಜೊತೆ ಬುಲೆಟಲ್ಲಿ ಒಯ್ತಾ ಇದ್ರೆ ಏನು ಸಖತ್ತಾಗಿರ್ತದೆ. ಯೋಚನೆ ಮಾಡಿ ಹೆಂಗೆ ನಿಮಿಷ ಯಾವ ಥರ ಒಳ್ಳೆ ಗಾಡಿ. ನಿಧಾನ ಕೊಡ್ತೀನಿ ಪರವಾಗಿಲ್ಲ. ಅವಳಿಗೆ ಸ್ವಲ್ಪ ಗಾಬರಿ ಆಗಿಬಿಡ್ತಾಳೆ, ಹುಡುಗಿರಲ್ವಾ, ಹಂಗೇನೆ ಸ್ವಲ್ಪ ಅವಾಗ ಅಡ್ವೈಸ್ ಮಾಡ್ತಾ ಇರಬೇಕು, ಹೇಳ್ಕೊಡ್ತಾ ಇರಬೇಕು. ಅವಾಗ ಚೆನ್ನಾಗಿ ಓಡಿಸ್ತಾಳೆ. ಬೆಳಗ್ಗೆಯಿಂದ ಮಾತಾಡಿದ್ರು. ಓ ಗಾಯ್ಸ್ ನೋಡಿ ಗಾಯ್ಸ್, ಆ ಕಡೆ ವ್ಯೂಸು ಕ್ಯಾಮ್ರಾದಲ್ಲಿ ಕಾಣಿಸಲ್ಲ. ಅದೇ ಸಕ್ಕದಾಗೈತೆ ಆ ಕಡೆ ಮಾತ್ರ ವ್ಯೂ ಅಲ್ವಾ, ಮಸ್ತಾಗೈತೆ. ತಲೆ ಕೆಡ್ಸ್ಕೊಬೇಡ, ನಿನ್ನ ತೆಗಿಯಲ್ಲ. ನಮ್ಮೇಲೆ ಏನಿಲ್ಲ, ಆಮೇಲೆ ನಮ್ಮ ಮಾವ ಬ್ಯಾಂಗ್ ಬಜಾರ್ ಪಾಪಚ್ಚಿ ಅವಳು ಫ್ರೆಂಡ್ ಮನೇಲಿ ಬರ್ತಡೇ ಐತೆ, ಏನೋ ಫಂಕ್ಷನ್ ಐತೆ ಅಂತ ಸುಳ್ಳು ಹೇಳ್ಬಿಟ್ಟು ಮಟ್ಟಿಗೆ ಬಂದವಳೆ. ನಾನು ಈ ಥರ ಟ್ರಿಪ್ ಕರ್ಕೊಬರ್ತೀನಿ ಗೈಸ್. ಹಿಂಗೆ ನಾವು ಒಂಥರ ಗೊತ್ತಲ್ಲ, ಸೈಕ್ ಎಲ್ಲ ಸೈಕ್. ಈ ವಿಡಿಯೋ ನಮ್ಮ ಅಪ್ಪ ಅಮ್ಮ ನೋಡ್ತಾರೆ, ನನಗೆ ಫೋನ್ ಮಾಡ್ತಾರೆ ಗೈಸ್. ನಾನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಅವ್ರಿಗೆ ಗೊತ್ತು ಗೈಸ್. ಏನು ಸೀನ್ರಿ ಅಂತೀರಾ, ಸಾಕಾದ ಮಾತ್ರ. ನೀವು ಬನ್ನಿರಿ. ಇದು ಬಂದು ಧರ್ಮಸ್ಥಳಕ್ಕೆ ಹೋಗೋದು. ಜನ ಧರ್ಮಸ್ಥಳಕ್ಕೆ ಹೋಗೋದು. ಆ ರೂಟಲ್ಲಿ ಈ ಥರ ಇರೋದು. ನಮ್ಮ ಒಬ್ಬರು ಸೂಪರ್ ಸೀನಿಯರ್ ಸಾಗರ್ ಅಂತ ಇದ್ದಾರೆ, ಅವರು ನಮ್ಮನ್ನ ಕರ್ಕೊಂಡು ಬಂದಿರೋದು. ಈ ಎಲ್ಲ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸು, ಒಳ್ಳೊಳ್ಳೆ ಎಂಜಾಯ್ ಮಾಡ್ತಾರಕ್ಕೆಲ್ಲ ಕಾರಣ ಬಂದು ಅವರೇನೆ. ಏನು ಅದು ವ್ಯೂ ಪಾಯಿಂಟ್ ಹೊಂಟೋಯ್ತು ಗೈಸ್. ನಮ್ಮ ಹುಡುಗಿ ಈಗ ಹೇಳಿದ್ಲು, ತೋರ್ಸ ಆ ಕಡೆ ವ್ಯೂ ಪಾಯಿಂಟ್ ಐತೈತಲ್ಲ ಅಂತ. ಏ ನಿಧಾನ ಕೊಡ್ಸಿ, ನನಗಿಂತ ಸ್ಪೀಡಾಗಿ ಓಡಿಸ್ತಾಳೆ ಗೈಸ್ ಇದು. ಅಲ್ಲಿ ನೋಡಿ ಗೈಸ್, ಆ ಕಡೆ ನೋಡಿ, ಅಲ್ಲಿ ನೋಡಿ ಬೆಳಕು. ಸಖತ್ತಾಗಿದೆ, ಫುಲ್ಲು ಗ್ರೀನೆ, ಎಲ್ಲೇ ನೋಡಿದ್ರು ಗ್ರೀನು ಐತೆ. ನಿಧಾನಕ್ಕೆ ಹೋಗುಚ್ಚಿ ನಾವು, ನಿಧಾನಕ್ಕೆ. ಗೈಸ್ ಅಲ್ಲಿ ನೋಡಿ ಗೈಸ್, ವ್ಯೂ ಹೆಂಗೈತೆ ಅಂತ. ಮಸ್ತಾಗೈತೆ ಮಾತ್ರ. ಸ್ಲೋ ಮಾಡಿ ಗೈಸ್, ನಿಮ್ಗೆ ನಿಜ ಕಾಣಿಸ್ತಿಲ್ಲ, ನಾನು ಎಂಜಾಯ್ ಮಾಡಬೇಕು. ಸೈಕಾಗೈತೆ, ಕಣ್ಣಿಗೆ ಮಾತ್ರ ಹೆಂಗೆ ಕಾಣಿಸ್ತಿದೆ ಗೊತ್ತಾ. ಅಲ್ಲಿ
ಮಧ್ಯದಲ್ಲಿ ಬೇರೆ ಫಾಲ್ಸ್ ಬೇರೆ ಹರಿತೈತೆ, ನೋಡಕ್ ಮಾತ್ರ ಕೂಲ್ ಆಗೈತೆ, ಸಕ್ಕತ್ತಾಗೈತೆ. ಸಕ್ಕತ್ತಾಗೈತೆ ಅಲ್ವೇ? ಅಲ್ಲಿ ಅಲ್ಲೋ ಅಲ್ಲಿ 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 ಅಲ್ಲೆಲ್ಲ ಫಾಲ್ಸ್ ಹರಿತಾ ಇರೋದಲ್ಲ. ಸ್ನ್ಯಾಪಲ್ಲಿ ಜೂಮ್ ಮಾಡ್ಕೋಬೇಕು ಅನ್ಕೊಂತಲ್ಲ. ವೇ ಪಾಯಿಂಟ್ ಇದೆ ಹೆಸ್ರೇನೋ ಬರುತ್ತೆ. ಒಂದು ನಿಮಿಷ ಮಾತಾಡೋಕೆ ನಾಚಿಕೆ ಅಂತ ಮಾತಾಡ್ತೀನಿ.